नवी कक्षा विद्यार्थियों का शुभोदय। आज का पाठ अनुशासन ही शासन है। अनुशासन ही शासन है। अनुशासन ಶಿಸ್ತು ಕ್ರಮಗಳು, ಶಿಸ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನು ಹೇಳ್ತೀರಾ ಆ ರೀತಿಯಾಗಿರ್ತಕ್ಕಂತಹ ಶಿಸ್ತನ್ನ ಯಾವ ರೀತಿ ನಾವು ನಿಯಮ ಪಾಲನೆ, ಕನ್ನಡದಲ್ಲಿ ಇದನ್ನ ನಿಯಮ ಪಾಲನೆ ಅಂತ ಕೂಡ ಕರೀತೀವಿ. ನಿಯಮ ಪಾಲನೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್, ಅನುಶಾಸನ್ ಹಿ ಶಾಸನ್. ರಸ್ತೆಯ ಬದಿಯಲ್ಲಿ ಓಡಾಡುವಾಗ, ವಾಹನಗಳನ್ನು ಚಲಿಸುವಾಗ, ರಸ್ತೆಯನ್ನು ದಾಟುವಾಗ ಮುನ್ನೆಚ್ಚರಿಕಾ ಕ್ರಮವಾಗಿ ನಮ್ಮ ರಸ್ತೆಗಳ ಸರ್ಕಲ್ಸ್ ಅಂತ ಏನು ಹೇಳ್ತೀವಿ, 4 ರಾಸ್ತೋಂಕ ಸಮೂಹ, 4 ರೋಡುಗಳು ಸೇರಿರುವಂತಹ ಒಂದು ಸರ್ಕಲ್ ಅಂತಹ ಜಾಗದಲ್ಲಿ ನಮಗೆ ಈ ಸಿಗ್ನಲ್ಸ್ ಅನ್ನ ಕೊಟ್ಟಿದ್ದಾರೆ. ಸಿಗ್ನಲ್ ಲೈಟ್ಸ್ ನಮಗಿದೆ. ಲಾಲ್ ಕೆಂಪು ಬಣ್ಣ, ಹರಿ ಹಸಿರು ಬಣ್ಣ, ಪೀಲಾ ಹಳದಿ ಬಣ್ಣ. 3 ರೀತಿಯಾಗಿರ್ತಕ್ಕಂತಹ ಬಣ್ಣಗಳು ನಮ್ಮ ಅನುಶಾಸನ ಬಗ್ಗೆ ಇಲ್ಲಿ ಶಿಸ್ತಿನ ಬಗ್ಗೆ ತಿಳಿಯಪಡಿಸಿದ್ದಾರೆ. ಅನುಶಾಸನ್ ಹಿ ಶಾಸನ್. ಕವಿಗಳು ಇಲ್ಲಿ ಡಾಕ್ಟರ್ ರಮೇಶ್ ಮಿಲನ್ ಎಂಬತಕ್ಕಂಥವರು, ರಮೇಶ್ ಮಿಲನ್ ಎಂಬತಕ್ಕಂತಹ ಕವಿಗಳು, ಇವರು ತುಂಬಾನೇ ಚೆನ್ನಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾತನಾಡಿದ್ದಾರೆ. ಏನು ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಇಂದಿನ ತರಗತಿಯಲ್ಲಿ कल क्लास में स्वामी विवेकानंद का पाठ। स्वामी विवेकानंद बचपन का नाम नरेंद्र देव, माता का नाम भुवनेश्वरी देवी, पिता का नाम क्या था? विश्वनाथ दत्त। कलकत्ते में विश्वनाथ दत्त प्रतिष्ठित वकील थे और माता भुवनेश्वरी देवी धर्मपरायण महिला थी। स्वामी विवेकानंद भारतीय प्रचार को अमेरिका गई, संयुक्त राज्य अमेरिका गई और उनका गुरु रामकृष्ण परमहंस का शिष्य स्वामी विवेकानंद। कल क्लास स्वामी विवेकानंद का पाठ समाप्त। और नया पाठ कविता, पाठ 4 कविता। कविता मीन्स पद्य भाग, पोयम। अनुशासन ही शासन. ಅನುಶಾಸನ ಶಿಸ್ತು, ಇಲ್ಲವೇ ನೀವು ಯಾವ ರೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗೆ. ಲಾಲ್ ಅಂದಾಗ ನಿಮಗೆ ಗೊತ್ತು, ಸೊ ರೆಡ್ ಇಸ್ ಎ ಡೇಂಜರ್. ರೆಡ್ ಎಂಬತಕ್ಕಂಥದ್ದು ಅಪಾಯಕಾರಿ ಅಂತ ಗೊತ್ತಿದೆ, ಆದರೂ ಕೂಡ ನಾನು ಬೇಗ ಹೋಗಬೇಕು, ಎಲ್ಗೋ ಹೋಗಬೇಕು, 100 ಕಾರಣಗಳನ್ನು ತಿಳಿಸಿ ಸರಿದಂತ ಓಡೋಗ್ತೀವಿ. ತಪ್ಪಲ್ವಾ? ರೆಡ್ ಮೊದಲೇ ಡೇಂಜರ್ ಇರ್ತಕ್ಕಂತಹ ಒಂದು ಸಂಕೇತವನ್ನು ಸೂಚಿಸುತ್ತದೆ. ಅಂತಹ ಸಂಕೇತಗಳಲ್ಲಿ ನಾವು ಹೋಗಲೇಬಾರ್ದು. ಇಲ್ಲಿ ರೆಡ್ ಅನ್ನುವಾಗ ಏನು ಮಾಡುತ್ತೆ, ಇದು ನಿಲ್ಲುವಂತಹ ಒಂದು ಸಂಕೇತವನ್ನ ಸೂಚಿಸುತ್ತದೆ. ಹಸಿರು ಬಣ್ಣ ಏನ್ ಮಾಡುತ್ತದೆ, ಹೋಗಲಿಕ್ಕೆ ಇದು ನಮಗೆ ಸಹಕರಿಸುತ್ತದೆ. ಅದಾದ ನಂತರ ಪೀಲೆ ಹಳದಿ ಬಣ್ಣ ಏನ್ ಮಾಡುತ್ತದೆ, ಸಂಪೂರ್ಣವಾಗಿ ಹೋಗಲಿಕ್ಕೆ ನಮ್ಮನ್ನ ಕಳಿಸ್ಕೊಡ್ತಾ ಇದೆ. ಹೀಗಾಗಿ ನಾವೆಲ್ಲರೂ ಕೂಡ ಈ ಒಂದು ಸಂಕೇತಗಳನ್ನ ಯಾವ ರೀತಿ ಪಾಲನೆ ಮಾಡಬೇಕು, ಎಲ್ಲಿ ಪಾಲನೆ ಮಾಡಬೇಕು, ಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಅಳವಡಿಸಬೇಕಾಗಿರುವಂತಹ ಕ್ರಮಗಳೇನು, ಶಿಸ್ತು, ಅನುಶಾಸನ ಏನು ಎಂಬುದನ್ನು ನಾವಿಲ್ಲಿ ಈ ಪದ್ಯ ಭಾಗದಲ್ಲಿ ತಿಳಿದುಕೊಳ್ಳೋಣ. ನಾನೀಗ ಪದ್ಯ ಭಾಗವನ್ನು ಹೇಳ್ತಾ ಇದ್ದೀನಿ. ಈ ಪದ್ಯ ಭಾಗವನ್ನು ನೀವು ತಿಳಿದುಕೊಳ್ಳುವುದರಿಂದ ಇದರಿಂದ ನಿಮಗೆ ಲಾಲ್ ಹರಿ, ಪೀಲಿ ಬತ್ತಿ, ದೀಪವನ್ನ ಇಲ್ಲಿ ದಿಯಾ ಅಂತ ಕರಿತೀವಿ, ಬೆಳಗೋದನ್ನ ಬತ್ತಿ ಅಂತ ಕೂಡ ಇಲ್ಲಿ ಕರೆದಿದ್ದಾರೆ. ಈ ಟ್ರಾಫಿಕ್ಗೆ ಸಂಕೇತ, ट्रैफिक अंग्रेजी शब्द ट्रैफिक वो हिंदी में सेम है। ट्रैफिक के संकेत चलो, हरी पैर चलो, रुको लाल पैर
क्या करना चाहिए? ರೂಕೋ, ನಿಲ್ಲುವಂತಹ ಸಂಕೇತವನ್ನ ಸೂಚಿಸ್ತಾ ಇದೆ. ಪೀಲೆ ಕರೆ ಸಚೇತ್, ಹೋಗ್ಲಿಕ್ಕೆ ಸಿದ್ಧರಾಗಿರುವಂತೆ ತೋರಿಸುತ್ತದೆ. ಸಡಕ್, ಸಡಕ್ ರಾಸ್ತಾ, ದಾರಿ ಇದೆ ಸಡಕ್ ನೋಡಿ, ದಾರಿಯಲ್ಲಿ ಹೋಗುವಂತಹ ಮಾರ್ಗಗಳು. ಸಡಕ್ ಅಂತಂದ್ರೆ ರಸ್ತೆ. ಓ ಸಡಕ್ ಸಡಕ್ಕಲ್ಲಿ ನೀನು ಹೋಗುವಾಗ ಕ್ರಮಬದ್ಧವಾಗಿ ಹೋಗಬೇಕು. ಸಡಕ್ ಪಾರ್ ಜೀಬ್ರಾ ಕ್ರಾಸಿಂಗ್ ಪರ್, ಸಂಪೂರ್ಣವಾಗಿ ರಸ್ತೆ ಅಗಲವಾಗಿರುವುದು, ಉದ್ದವಾಗಿರುವುದು ಸಾಮಾನ್ಯ ಗೊತ್ತಿರುವಂತಹ ವಿಷಯ. ಎಲ್ಲೋ ಒಂದು ಜಾಗದಲ್ಲಿ ಮತ್ತೊಮ್ಮೆ ನೀನು ಈ ಕಡೆ ದಾಟಿ ಹೋಗಬೇಕಾಗುತ್ತದೆ. ಈ ಜಾಗದಲ್ಲಿ ಅವಾಗ ಏನ್ ಮಾಡಿರ್ತಾರೆ ಅವರು, ನೀವು ದಾಟಿ ಹೋಗುವಂತ ಸಂದರ್ಭದಲ್ಲಿ ಝೀಬ್ರಾ ಕ್ರಾಸಿಂಗ್, ಝೀಬ್ರಾ ಕ್ರಾಸಿಂಗ್ भी अंग्रेजी ಶಬ್ದ. ಝೀಬ್ರಾ ಕ್ರಾಸಿಂಗ್ ಎಂಬತಕ್ಕಂತಹ ಆ ಜಾಗದಲ್ಲಿ ಅಂದರೆ ಬಿಳಿಯ ಕಪ್ಪು ಬಣ್ಣವಾಗಿರುವಂತಹ ರಸ್ತೆಯ ಮೇಲೆ, ರಾಸ್ತೆ ಪರ್ ಝೀಬ್ರಾ ಕ್ರಾಸಿಂಗ್ ಕಾ ಲೈನ್ ಹೈ, ಕತಾರ್ ಹೈ, ಸಾಲುಗಳನ್ನು ಹಾಕಿರ್ತಾರೆ, ಲೈನನ್ನು ಹಾಕಿರ್ತಾರೆ. ಬಿಳಿಯ ಪಟ್ಟಿಯಲ್ಲಿ ಆ ಲೈನನ್ನು ಹಾಕಿರುತ್ತಾರೆ. सड़क पार जीब्रा क्रॉसिंग पर। इस पद्धति के द्वारा विद्यार्थियों को सड़क पार करते समय ರಸ್ತೆ ಇಲ್ಲಿ ಈ ಪದ್ಯದಿಂದ ವಿದ್ಯಾರ್ಥಿಗಳು ಏನನ್ನ ತಿಳ್ಪಡಿಸ್ಕೋಬಹುದು ಅಂತಂದ್ರೆ, ನಿಯಮ ಪಾಲನೆಯ ಜೊತೆಗೆ ಬಣ್ಣಗಳನ್ನು ಕೂಡ ತಿಳಿದುಕೊಂಡು, ಕೆಂಪು, ಹಸಿರು, ಹಳದಿ, ಲಾಲ್, हरे और पीला ರಂಗ್, ಕಲರ್ಸ್, ಬಣ್ಣಗಳನ್ನು ತಿಳಿದುಕೊಂಡು ವಿದ್ಯಾರ್ಥಿಗಳು ಇಲ್ಲಿ ರಸ್ತೆ ದಾಟುವ ಮಾರ್ಗವನ್ನು ಯಾವ ರೀತಿ, ಎಲ್ಲಿ ಹೋಗಬೇಕು, ಝೀಬ್ರಾ ಕ್ರಾಸಿಂಗ್ ಅಂದರೆ ಏನು ಎಂಬತಕ್ಕಂಥ ವಿಷಯಗಳನ್ನು ಇಲ್ಲಿ ತಿಳಿದುಕೊಳ್ಳಬಹುದು. समय ध्यान रखने की बातें सिखाई जा सकते हैं. ವಿದ್ಯಾರ್ಥಿಗಳು ಇದನ್ನು ರಸ್ತೆ ದಾಟುವುದನ್ನು ಕಲಿಯುವುದರ ಜೊತೆಗೆ ಮಕ್ಕಳು ಈ ಒಂದು ಸಮಯವನ್ನು ಕೂಡ, ಟೈಮ್ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು. ಸೊ ಅತಿ ಮೂಲ್ಯ ಹೈ ಸಮಯ. ಈ ಸಮಯವನ್ನು, ಟೈಮನ್ನು ನಾವು ಯಾವ ಜಾಗದಲ್ಲಿ ಹೇಗೆ ಹೋಗಬೇಕು, ಏನು ಸರಿಯಾದ ಸಮಯಕ್ಕೆ ನಾವು ಸರಿಯಾದ ಜಾಗಕ್ಕೆ ನಾವು ಹೋಗಬಹುದು ಎಂಬತಕ್ಕಂಥ ಎಲ್ಲ ಒಂದು ನಿಯಮಗಳನ್ನು ಕೂಡ ಮಕ್ಕಳಿಗೆ ತಿಳಿಯಬಹುದು. ಇದಿಷ್ಟು ನಾವು कोष्टक में क्या लिया गया है, छात्रों का अनुशासन और शासन का अर्थ दिए गए हैं. पद्य भाग देखो, सुनो. चलती बस में चढ़ो नहीं तुम और कभी मत कूदो, कभी सड़क पर जाकर बच्चों नहीं खेलने लगना. साइकिल पर हो या हो पैदल कभी ना बेडब चलना, कभी ना बेडब चलना. ना जाने क्यों हेलमेट बिन समझदार के चलते, सिर तो आखिर अपना ही है इतना नहीं समझते. घर पर जोहते बाट ना दो उनको गम की सौगत, गम की सौगत. दुर्घटना हो जाए सड़क पर कभी ना आँख चुराओ, करो मदद घायल की फौरन अस्पताल पहुँचाओ. जीवन है अनमोल कोई ना होने पाए अनाथ, कोई ना होने पाए अनाथ. जगह जगह पर चौराहों पर जो संकेत दिए हैं, जो संकेत दिए हैं, उनका पालन करने वाले सबके प्रिय रहे हैं. जीवो और जीने दो
सिद्धांत वे पाल रहे सिद्धांत. डॉक्टर रमेश मिलन. कवि का नाम रमेश मिलन. ತುಂಬ ಚೆನ್ನಾಗಿ ಮಕ್ಕಳಿಗಾಗಿ ಬಾಲಕಥೆಗಳನ್ನು ಅನೇಕ ಕಥೆಗಳನ್ನು ರಚನೆ ಮಾಡಿರ್ತಕ್ಕಂಥವರು ರಮೇಶ್ ಮಿಲನ್ ರವರು. ಇಲ್ಲಿ ಕೂಡ ಈ ಒಂದು ಪದ್ಯ ಭಾಗದಲ್ಲಿ ಇವರು हिंदी के प्रसिद्ध बाल साहित्यकार है. कैसा साहित्यकार है? बाल साहित्यकार है. कौन? डॉक्टर रमेश मिलन. ಮಕ್ಕಳಿಗಾಗಿ ಮಕ್ಕಳ ಕಥೆಗಳನ್ನು ಮಕ್ಕಳು ಅರ್ಥೈಸಿಕೊಳ್ಳುವಂತಹ ರೀತಿಯಲ್ಲಿ ಇವರು ಡಾಕ್ಟರ್ ರಮೇಶ್ ಮಿಲನ್ ಎಂಬತಕ್ಕಂಥವರು ಸುಲಭ ರೀತಿಯಲ್ಲಿ ಬರೀತಾನೇ ಇದ್ದಾರೆ. ಉनका ಜನ್ಮ 7 जुलाई 1946 को ग्राम मानचड जिला बुलंदशहर उत्तर प्रदेश में हुआ. उन्होंने हिंदी एवं राजनीति शास्त्र में MA मास्टर ऑफ आर्ट्स MA किया है. उनकी हास्य व्यंग्य नाटिका बात इतनी सी है. ನೋಡಿದ್ರ ಮಕ್ಕಳಿಗಾಗಿ ಬರೆಯುವಂತಹ ರೀತಿಯಲ್ಲಿ ಹಾಸ್ಯಮಯವಾಗಿರ್ತಕ್ಕಂಥದ್ದು. ಏನಾದರೂ ಹೇಳಿದ್ರೆ ನಗಬೇಕು, ಇಲ್ಲವೇ ಆಶ್ಚರ್ಯವಾಗಿ ಕೇಳಬೇಕು, ಹೌದಾ ಎಂಬುದಾಗಿ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಆಗಿರ್ತದೆ, ಹಾಸ್ಯಮಯವಾಗಿರುತ್ತದೆ. ಇಲ್ಲವೇ ನಾಟಕ ರೂಪದಲ್ಲಿ ರಚನೆ ಮಾಡಿರುವಂತಹ ಕೆಲವು ಕವಿತೆಗಳು ಕೂಡ ಆಗಿದ್ದಾವೆ. ಬಾತ್ ಇತ್ನಿ ಸಿ ಹೈ ಈ ರೀತಿಯಾಗಿ ಅವರ ಮಾತುಗಳಲ್ಲೇ ಬರೆದಿರುತ್ತಾರೆ. दूरदर्शन में धारावाही के रूप में प्रसारण हुआ है. ದೂರದರ್ಶನ್ ಅಂತಂದರೆ ನೀವು ಈಗ ತುಂಬ ದೂರದರ್ಶನಗಳಲ್ಲಿ ಎಲ್ಲ ವಿಷಯಗಳನ್ನು ತಿಳ್ಕೊತಾ ಇದ್ದೀರಾ. ಅದೇ ರೀತಿಯಲ್ಲಿ ಇವರು ಕೂಡ ದೂರದರ್ಶನ್ ಮುಖಾಂತರ ಇವರು ಕೆಲವು ಧಾರಾವಾಹಿಗಳನ್ನು, ಸೀರಿಯಲ್ಸ್ ಅಂತ ಏನು ಹೇಳ್ತೀರಾ ಆ ಥರ ಧಾರಾವಾಹಿಗಳನ್ನು ಕೂಡ ಅವರಿಗೆ ಪ್ರಸಾರವನ್ನು ಮಾಡಿದ್ರು ಕಥೆಯ ರೂಪದಲ್ಲಿ. ಉನ್ಕಾ ಕವಿತಾ ಸಂಗ್ರಹ, ಅವರು ಕವಿತಾ ಸಂಗ್ರಹಗಳನ್ನು ಸೋನೆ ಕಿ ಮಚಲಿ NCERT द्वारा ಪುರಸ್ಕಾರ ಹೈ. ಸೋನೆ ಕಿ ಮಚಲಿ ಎಂಬತಕ್ಕಂತಹ ಈ ಒಂದು ರಚನೆಯ ಮುಖಾಂತರ ಇವರಿಗೆ ಒಂದು ಪುರಸ್ಕಾರವನ್ನು ಸಿಕ್ಕಿತು. ಉನ್ಕಿ ಅನ್ಯ, ಅದನ್ನು ಬೇರೆಯ ಅಂತ ಹೇಳ್ತೀವಿ. ಅನ್ಯ ಪ್ರಮುಖ ರಚನಾಯೇ ಹೈ, ಬೇರೆ ಬೇರೆ ಸಾಕಷ್ಟು ಪ್ರಮುಖ ರಚನೆಗಳು ಇದ್ದಾವೆ. ಆದರೆ ಎಲ್ಲ ಪುಸ್ತಕಗಳನ್ನು ಬರೆದಾಗೂ ಕೂಡ ಅವರಿಗೆ ಎಲ್ಲರಿಗೂ ಕೂಡ ಸಿಗೋದು ಕಷ್ಟ. ಇವರಿಗೆ ಸೋನೆ ಕಿ ಮಚಲಿ ಎಂಬತಕ್ಕಂತಹ ಒಂದು ಪುಸ್ತಕದಿಂದ ಇವರು ಹೈಲೈಟ್ ಆದರು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇವರಿಗೆ ಪುಸ್ತಕವು ಕೂಡ ಲಭಿಸಿತು, ಪ್ರಾಪ್ತಿಯಾಯಿತು. ಪ್ರಮುಖ ರಚನಾಯೇ ಹೈ ಮೆಹನತ್ ಕಿ ಮಹಕ್, ಮೆಹನತ್ ಪರಿಶ್ರಮ, ಕಷ್ಟ. ತಿರ್ಕತೆ ಪಂಕ್, ಇದೊಂದು ಕಹಾನಿ ಅಂದರೆ ಮಕ್ಕಳಿಗೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ನಿಮಗೂ ಅಷ್ಟೇ ಅಲ್ವಾ. ಏನಾದರೂ ಪಾಠ ಮಾಡ್ತೀವಿ ಅಂತಂದರೆ ಅಯ್ಯೋ ಬೆಳಗ್ಗೆಯಿಂದ ಕೇಳಿದ್ವಿ ಮ್ಯಾಮ್, ನಿದ್ದೆ ಬರ್ತಾ ಇದೆ ಮ್ಯಾಮ್ ಅಂತ ಒಂದು ಸ್ಟೋರಿ ಹೇಳ್ತೀನಿ ಕಂಡ್ರು, ಕತೆ ಹಾಂ ಮ್ಯಾಮ್ ಹೇಳಿ ಮ್ಯಾಮ್ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ನೋಡಿ. ಆ ಥರ ಮಕ್ಕಳಲ್ಲಿ ಇಂಟ್ರೆಸ್ಟ್ ಬರುವುದನ್ನು, ಇಂಟ್ರೆಸ್ಟ್ ಅಂತಕ್ಕಂತಹ ಮಾತನ್ನು ಇಲ್ಲಿ ಸೌಗತ್ ಅಂತ ಕರೆದಿದ್ದಾರೆ. ಸೌಗತ್ ಮೀನ್ಸ್ ಆಸಕ್ತಿ, ಅದನ್ನೇ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಬರುವ ಹಾಗೆ ಮಕ್ಕಳಿಗೆ ಕಥೆಗಳನ್ನು ತಿಳಿಯಪಡಿಸಿದ್ದಾರೆ ನಮ್ಮ ರಮೇಶ್ ಮಿಲನ್ ರವರು. ಕಹಾನಿಯ ಸರಸ ಗೀತ್ ವಿಜ್ಞಾನ್ ಕೆ, ಅದು ಜ್ಞಾನವನ್ನು ತುಂಬುವಂತಾಗಿತ್ತು. ಏಕ ಚಮನ್ ಕೆ ಫೂಲ್, ಅದೊಂದು ಉಪನ್ಯಾಸವಾಗಿತ್ತು. ಆದಿ ಟು ಎಕ್ಸೆಟ್ರಾ, ಇನ್ನು ಅನೇಕ ಪುಸ್ತಕಗಳನ್ನು ಇವರು ರಚನೆಗೊಂಡಿದ್ದರು. ಪ್ರಸ್ತುತ ಕವಿತಾ ಉನ್ಕೆ ಕವಿತಾ ಸಂಗ್ರಹ ಕೋಕಿಲ್ ಕಂಠ ಸಲೋನೆ ಗೀತ್ ಸೆ ಲಿ ಗೈ ಹೈ. ಇದಿಷ್ಟು ಕೂಡ ಅವರು ಒಂದು ಏನಾದರೂ ಅವರು ಪದ್ಯವನ್ನು ರಚನೆ ಮಾಡಿರುವಂಥದ್ದು, ಅವರೇ ಹೇಳೋದೆ. ಆದರೆ ಕೋಗಿಲೆ ಏನು ಹೇಳ್ತೀರ, ನೈಟಿಂಗೇಲ್ ತನ್ನ ಕಂಠದಿಂದ ಮಧುರವಾದಂತಹ ಸ್ವರದಿಂದ ಪದ್ಯವನ್ನು ಅವರು ಆಡುತ್ತಿದ್ದರು. ನೋಡೋಣ ಪದ್ಯ ಹೇಗಿದೆ. ಅನುಶಾಸನ್ ಹಿ ಶಾಸನ್, ನಿಯಮ ಪಾಲನೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಶಿಸ್ತನ್ನು ಯಾವ ರೀತಿ ಪಾಲನೆ ಮಾಡಬೇಕು ಎಂಬುದೇ ಇವತ್ತಿನ ಪಾಠವಾಗಿದೆ. ನೋಡೋಣ.
चलती बस में चढ़ो नहीं तुम और अभी मत कूदो कभी सड़क पर जाकर बಚ್ಚೋ. ಪ್ರತಿಯೊಬ್ಬರು ಹೇಳುವಂಥ ಮಾತು. ದಾರಿ ಒಬ್ಬರು ಹೇಳ್ತಾರೆ, ಪೇರೆಂಟ್ಸ್ ಹೇಳ್ತಾರೆ, ದೊಡ್ಡವರು ಯಾರಾದರೂ ಹೇಳ್ತಾರೆ. ಸ್ಕೂಲಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಬೋಧನೆ ಮಾಡುವಂತಹ ಶಿಕ್ಷಕಿಯರು ಕೂಡ ಒಳ್ಳೆಯ ಮಾರ್ಗವನ್ನು ಹೇಳ್ತಾರೆ. ಅಪ್ಪ, ರೋಡ್ ದಾಟುವಾಗ ಕಷ್ಟ ಕಣೋ, ಸುಲಭ ಕಣೋ, ನಿಧಾನವಾಗಿ ಹೋಗಪ್ಪ, ಆ ಕಡೆ ಈ ಕಡೆ ನೋಡಿ ಹೋಗು, ಈ ರೀತಿಯಾಗಿರ್ತಕ್ಕಂತಹ ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಇಲ್ಲಿಯೂ ಕೂಡ ಅವರು ಹೇಳ್ತಾ ಇದ್ದಾರೆ ಏನಂತ, ಕೂದೋ ಕಬಿ ಸಡಕ ಪರ್ ಜಾಕರ್ ಬಚ್ಚೋ. ಮಕ್ಕಳು ಸುಮ್ಮನೆ ಒಂದು ಸೈಡಲ್ಲಿ ಹೋಗೋದಿಲ್ಲ. ಹೋಗ್ತಾ ಹೋಗ್ತಾ ಏನೋ ಒಂದು ಕಣ್ಣು ಕಾಣಿಸಿದೆ ಅಂತಂದರೆ ಸಹ ಕಾಲಲ್ಲಿ ಅದನ್ನು ಓದ್ಕೊಂಡೇ ಹೋಗ್ತಾ ಇರ್ತೀರ. ಯಾಕೆ? ಒಂದು ರೀತಿಯ ಆಟ. ಏಕ್ ತರ ಖೇಲ್, ಆಟ ಆಡೋದಕ್ಕೂ ಕೂಡ ಒಂದು ರೀತಿ ಆಗಿರ್ತಕ್ಕಂಥದ್ದು. ನಿಮ್ಗೊಂಥರ ರಸ್ತೆನಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಏನೋ ಫುಲ್ ಫ್ರೀಡಮ್, ಆದರೆ ನಮಗೆ ಆಪತ್ತಾಗುತ್ತೆ ಅನ್ನೋದು ಕೂಡ ನಾವು ತಿಳಿಬೇಕಲ್ಲ ಮಕ್ಕಳೇ. ಇಲ್ಲಿ ಹೇಳ್ತಾರೆ ಸಡಕ ಪರ್ ಜಾಕರ್ ಬಚ್ಚೋ, ಹುಷಾರು, ರಸ್ತೆ ಬದಿ ಹೋಗುವಾಗ ಹುಷಾರಾಗಿ ಹೋಗು. ಪದೇ ಪದೇ ಅಪ್ಪ ಅಮ್ಮ ಎಲ್ಲರೂ ಕೂಡ ಮನೇಲಿರ್ತಕ್ಕಂಥವ್ರು ನಿಮಗೆ ಹುಷಾರಾಗಿ ಹೇಳಿ ಕಳಿಸ್ತಾರೆ. ನಹಿ ಕೇಲ್ನೇ ಲಗ್ನ, ಆಟ ಆಡ್ಕೊಂಡು ಹೋಗೋದು ಭಾರಿ ತಪ್ಪು ಕಣಪ್ಪ, ಸಾವಧಾನವಾಗಿ ಹೋಗು. ಲಗ್ನ ಸೈಕಲ್ ಪರ್ ಹೋಯಾ ಔ ಪೈದಲ್. ಸೈಕಲ್ ಮಾಮೂಲಿಯಾಗಿ ಸೈಕಲ್, ಪೈದಲ್ ನಡೆದುಕೊಂಡು, ನೀನು ನಡ್ಕೊಂಡಾದ್ರೂ ಹೋಗು, ಇಲ್ಲ ಸೈಕಲಲ್ಲಾದರೂ ಹೋಗು, ಹುಷಾರಾಗಿ ಹೋಗು. ನಡೆದುಕೊಂಡು, ನೀನು ನಡೆದುಕೊಂಡು ಹೋಗ್ಬೇಕಾದ್ರೂ ಕೂಡ ಹುಷಾರು ಕಣ ಅಂತ ಹೇಳ್ತಕ್ಕಂಥದ್ದು. ರಸ್ತೆ ಬದಿಯಲ್ಲಿ ಹೋಗಬೇಕಾದ್ರೆ ನೀನು ಹೇಗನ ಹೋಗು, ಆಟ ಆಡ್ಕೊಂಡು ಮಾತ್ರ ಹೋಗ್ಬೇಡ. ನೀನು ನಡ್ಕೊಂಡು ಹೋದ್ರೂ ಸರಿ, ಸೈಕಲಲ್ಲಿ ಹೋದ್ರೂ ಸರಿ. ಕಬಿ ನಾ ಬೇಡ ಚಲ್ನ, ಬೇಡ ಅಂದ ಅಂತಂದರೆ ಏನೇ ಕಣ್ಣು ಕಾಣದಂತೆ ಕುರುಡನಾಗಿ ಹೋಗಬೇಡ, ಹುಷಾರಾಗಿ ಹೋಗು ಎಂತಕ್ಕಂಥ ಮಾತುಗಳನ್ನು ಜಾಗರೂಕತೆಯಿಂದ ಹೇಳಿ ಕಳಿಸ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಮೊದಲು ಮಾನವ ಅಂದ ತಕ್ಷಣ ಇವೆಲ್ಲವನ್ನು ಕೂಡ ಜಾಗೃತೆಯನ್ನು ಕೊಡ್ತಾನೆ, ಹೌದಲ್ವೇ? ಮನುಷ್ಯ ಬುದ್ಧಿಜೀವಿ, ಸಂಘಜೀವಿ, ಪ್ರಾಣಿ ಹಾಗಲ್ವಲ್ಲ. ಹಾಗಾಗಿ ನಾವು ಮನುಷ್ಯನಂತೆ ಬಾಳಬೇಕು, ಎಲ್ಲರ ಹೇಳಿರುವಂತಹ ದೊಡ್ಡವರ ಮಾತನ್ನು ಕೇಳಬೇಕು ಮಕ್ಕಳೇ. ನಾ ಜಾನೆ ಕ್ಯೋ ಹೆಲ್ಮೆಟ್ ಬಿನಾ. ನೋಡಿದ್ರ, ಹೋಗುವಾಗ ನೀನು ನಿನ್ನ ಸೇಫ್ಟಿಗೋಸ್ಕರ, ಸುರಕ್ಷತೆಗಾಗಿ ತಲೆ ಮೇಲೆ ಏನಿರಬೇಕು? ಹೆಲ್ಮೆಟ್ ಇರಬೇಕು. ಹೆಲ್ಮೆಟ್ ಅಂಗ್ರೇಜಿ ಶಬ್ದ. ಹೆಲ್ಮೆಟನ್ನು ಧರಿಸಿ ಹೋಗಪ್ಪ ಎಂಬುದಾಗಿ ಹೇಳುವಂಥದ್ದು. ಸಮಜ್ದಾರ್ ಏ ಚಲ್ತೆ. ನೀನು ಎಷ್ಟೇ ಚೆನ್ನಾಗಿ, ನನಗೆಲ್ಲ ಗೊತ್ತು ಬಿಡಮ್ಮ, ನೀನೇನು ಹೇಳೋದು, ಡೈಲಿ ಹೋಗಿರೋ ರೋಡೇ ಅಲ್ವಾ, ನನಗೆ ಗೊತ್ತಾಗಲ್ವಾ, ನಾನು 10 ಮಿನಿಟ್ಸಲ್ಲಿ ಹೊಟ್ಟೋಗ್ತೀನಿ, 15 ಮಿನಿಟ್ಸಲ್ಲಿ ಹೋಗ್ತೀನಿ. 15 ಮಿನಿಟ್ಸಲ್ಲಿ ಹೋಗೋದು, ಹಾಫ್ ಆನ್ ಅವರಲ್ಲಿ ಹೋಗು, ನಿಧಾನವಾಗಿ ಹೋಗು, ಜಾಗೃತೆಯಾಗಿ ಹೋಗು, ಶಿಸ್ತಿನಿಂದ ಹೋಗು. ಎಚ್ಚರಿಕೆ ಕ್ರಮಗಳನ್ನು ಮನೆಯಲ್ಲೇ ಹೇಳ್ತಾರೆ. ಸಿರ್ತೋ ಆಕಿರ್ ಅಪ್ನಾ ಹಿ ಹೈ ಇತ್ನಾ ನಹಿ ಸಮಜ್. ನೀನೇನು ಬುದ್ಧಿ ಇದೆಯೋ ನಿನಗೆ, ನಿಂದೇ ತಲೆ ನಮಗೆ ಗೊತ್ತು, ನಿನ್ನ ತಲೆಯಲ್ಲಿ ಬುದ್ಧಿನೂ ಇದೆ, ದಿನಾಗಲೂ ನೀನು ಹೋಗಿ ಬರ್ತೀಯ ಅದೇ ರಸ್ತೆಯಲ್ಲಿ, ಅದು ಗೊತ್ತಿದೆ ನಮಗೆ. ಆದರೆ ತಲೆಗೆ ಒಂದು ಹೆಲ್ಮೆಟನ್ನು ಧರಿಸುವುದರಿಂದ ಅದು ನಿಮಗೆ ತುಂಬ ಸೆಕ್ಯೂರಿಟಿಯನ್ನು ಕೊಡುತ್ತದೆ, ಪ್ರೊಟೆಕ್ಷನನ್ನು ಕೊಡುತ್ತದೆ. ಜಾಗ್ರತೆಯಿಂದ ಹೋಗಿ ಬರಬಹುದು, ಹೋಗಿ ಬಾ ಎಂಬುದಾಗಿ ಇವರು ಹೇಳ್ತಾರೆ. ಇತ್ನಾ ನಹಿ ಸಮಜ್ತೋ ಪರ್ ಘರ್ ಪರ್ ಜೋ ಹೋತೆ ಬಾಟ್. ಜೊತೆ ಬಾಟಿಯವರು ಹೇಳ್ತಾರೆ, ನೀನೇನಾದರೂ ಹೋಗಿದ್ಯ ಹೊರಗಡೆ ಅಂತಂದ್ರೆ ನೀನು ಬರುವ ತನಕ. ಬಾಟ್ ಜೋಹ್ನ ಅಂತಂದ್ರೆ ಪ್ರತೀಕ್ಷಾ ಕರ್ಣ, ಎದುರು ನೋಡ್ತಾ ಇರ್ಬೇಕಾಗುತ್ತೆ ಕಣೋ. ನೀನು ಸ್ವಲ್ಪ ತೀಟ್ಲೆ ಜಾಸ್ತಿ, ನೀನು ಬರೋವರೆಗೂ ನಾನು ಆಚೆ ಕಡೆ ನಿಂತು ರಸ್ತೆಯನ್ನೇ ಎದುರು ನೋಡಬೇಕಾಗುತ್ತದೆ. ಪ್ರತೀಕ್ಷಾ, ಎದುರು ನೋಡುವುದು, ನಿನಗಾಗಿ ಎದುರು ನೋಡುವುದು. ಪ್ರತೀಕ್ಷಾ ಅವರೇ ಹಿಂದಿ ಶಬ್ದ ಇಂತಜಾರ್. ನೀನು ಬರುವ ದಾರಿಯನ್ನೇ ನಾನು ಕಾಯಬೇಕಾಗುತ್ತೆ. ಹೆಲ್ಮೆಟ್ ಇಟ್ಕೊಂಡು ಹೋಗೋ, ಹುಷಾರಾಗಿ ಹೋಗೋ, ನಿಧಾನವಾಗಿ ಹೋಗ್ಬಾರೋ. ಎಷ್ಟು ಎಚ್ಚರಿಕೆಗಳನ್ನು ಹೇಳ್ತಾರೆ ನೋಡಿ. आके अपना ही है इतना नहीं समझ तो घर पर जो हते बाट ना दो उनको घम की सौगत. ಇಲ್ಲಿ ಘಮ್ ಅಂತಂದ್ರೆ ದುಃಖ. ಘಮ್ ವಿಲೋಮ ಶಬ್ದ ಖುಷಿ. ಖುಷಿ. ಘಮ್ ಅಂದ್ರೆ ಇಲ್ಲಿ ದುಃಖ. ನೋಡಿ, ನೀನು ಹೋಗಿ ಬರೋವರೆಗೂ ನನಗೆ
ಏನಾಗ್ತಾ ಇರ್ತದೆ, ಭಯ ಆಗ್ತಾ ಇರ್ತದೆ, ಕಣೋ ಬಾಧೆ ಆಗ್ತಾ ಇರುತ್ತೆ, ನೀನು ಎಲ್ಲಿ ಹೇಗೆ ಹೋಗ್ತೀಯೋ ಎಂಬತಕ್ಕಂತಹ ಮಾತನ್ನ ಇವರು ಹೇಳ್ತಾರೆ. ಆದ್ರೆ ದುಃಖ ಆಗ್ತಾ ಇರ್ತದೆ. ಸೌಗತ್ ಬೇಗ, ನೀನು ಓದವನು ಬೇಗ ಬರಲಿಲ್ಲ ಅಂದ್ರೆ ನನಗೆ ಬೇಸರವಾಗುತ್ತದೆ. ಇಂತಜಾರ್, ನಾನಿಲ್ಲಿ ನಿಮ್ಮನ್ನ ಕಾಯ್ಬೇಕಾಗುತ್ತದೆ. ಬಾಂಟ್ ಜೋಹ್ನಾ, ನಿನಗಾಗಿ ನಾನು ಪ್ರತೀಕ್ಷಣೆ ಎದುರು ನೋಡಬೇಕಾಗುತ್ತದೆ ಎಂಬ ಮಾತನ್ನ ಹೇಳ್ತಾ ಇದ್ದೇನೆ. ಸೌಗತ್ ಬೇಗ, ಎಲ್ಗಾದ್ರೂ ಹೋದ್ರೆ ತಕ್ಷಣ ಬೇಗ ಬರಬೇಕು ಮಕ್ಕಳೇ ಎಂಬುದನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದುರ್ಘಟನಾ, ಆಕ್ಸಿಡೆಂಟ್. ದುರ್ಘಟನಾ ಹೋ ಜಾಯ ಸಡಕ್ ಪರ್, ಸಡಕ್ ಮೀನ್ಸ್ ರಸ್ತೆ, ಸಡಕ್ ರಾಸ್ತ और एक शब्द पथ, ಇವೆಲ್ಲವೂ ಸಮಾನಾರ್ಥ ಪರ್ಯಾಯವಾಚಿ ಪದಗಳು. ರೋಡ್ ಅಂತ ಏನ್ ಹೇಳ್ತೀರಾ, ರೋಡ್, ಇದನ್ನ ರೋಡು ಇಲ್ಲವೇ ರಸ್ತೆ, ಕನ್ನಡದಲ್ಲಿ ಕೂಡ ಅದೇ ಪದಗಳು ಬರುತ್ತೆ. ರಸ್ತೆ, ರಸ್ತೆಯಲ್ಲಿ ಹೋಗುವಂತಹ ಮುನ್ನೆಚ್ಚರಿಕೆ. ದುರ್ಘಟನಾ ಹೋ ಜಾಯ ಸಡಕ್ ಪರ್ ಮೇಲೆ, ಒಂದು ವೇಳೆ ನಿನ್ನ ಕಣ್ಣು ಮುಂದೆ ಏನಾದರೂ ಆ ರೋಡ್ ಮೇಲೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ನೀವೇನ್ ಮಾಡ್ತೀರಿ ಹೇಳಿ ಮಕ್ಕಳು? ಅಯ್ಯೋ ನನ್ಗ್ಯಾಕಪ್ಪ, ನಾನೇನಾದ್ರೂ ಹೋಗಿದ್ದೀನಿ ಅಂತಂದ್ರೆ ಅವ್ನಿಗೆ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ, ನಾನು ಮತ್ತೆ ಅವನಿಗೆ ಏನಾದರೂ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ನೀನು ನೋಡಿದ್ಯಾ ಅಲ್ಲಿ ಯಾರಿದ್ರು, ಏನು, ಯಾವ ಗಾಡಿ ನಂಬರ್ ಏನೋ, ಇದೆಲ್ಲ ಕೇಳ್ತಾರೆ. ನನ್ಗೆ ಅದೆಲ್ಲ ಬೇಕಾ? ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ನನ್ನ ಮೇಲೆ ಎಲ್ಲಿ ಬರುತ್ತೋ ಇದೊಂದು ಭಯ ನಮ್ಮಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಹೇಳಿದ್ದಾರೆ ಏನಂತ, ನಮ್ಮ ಕೈಲಾದ್ರೆ ಸಹಾಯ ಮಾಡಬೇಕು. ದುರ್ಘಟನಾ ಹೋ ಜಾಯ್ ಸಡಕ್ ಪರ್ ಕಭಿ ನಾ ಆಂಖ ಚುರಾವೋ ಕರೋ ಮದದ್ ಗಾಯಲ್ ಕೆ, ನೋಡ್ಕೊಂಡು ಸುಮ್ಮನಿರಬೇಡ. ಮದದ್ ಸಹಾಯ, ಮದದ್ ಮೀನ್ಸ್ ಮದದ್ ಸಹಾಯ, ನಿನ್ನ ಕೈಲಾಗಿದ್ದಂತಹ ಸಹಾಯವನ್ನು ನೀನು ಮಾಡು. ನೋಡಿ ನೋಡದಂತೆ ರಸ್ತೆಯ ಬಳಿ ಹೋಗಬೇಡ. ನಿಜ ತಾನೆ, ಒಂದು ವೇಳೆ ನಮಗೇನಾದರೂ ಯಾರಾದ್ರೂ ನಮ್ಮನ್ನು ನೋಡ್ಬೇಕಲ್ವಾ, ಹಾಗಾಗಿ ನಿಮ್ಮ ಕಣ್ಣು ಮುಂದೆ ಯಾರಿಗಾದ್ರೂ ಏನಾದರೂ ಅನಾಹುತ ಆಗ್ತಿದೆ ಅಂತಂದ್ರೆ ಅಂತದಕ್ಕೆ ಕನಿಷ್ಠ ನಿಮ್ಮ ಕೈಲಾದಷ್ಟು ಫಸ್ಟ್ ಏಡ್ ಅನ್ನ ಮಾಡಿ. ಗಾಯಲ್ ಕಿ ಪೌರನ್ ಆಸ್ಪತಾಲ್ ಪಹುಂಚಾವೋ, ಪೌರನ್ ಬೇಗನೆ ನೀನು ಹಾಸ್ಪಿಟಲ್ಗೆ ಕಳಿಸುವಂತಹ ಮಾರ್ಗವನ್ನು ಮಾಡು. ನೀನಿರುವಂತಹ ಜಾಗದಲ್ಲಿ ಕೈಲಾದಷ್ಟು ಫಸ್ಟ್ ಏಡನ್ನು ನೀನು ಮಾಡು ಎಂಬುದನ್ನ ಹೇಳ್ತಾ ಇದ್ದಾರೆ. ಆಸ್ಪತಾಲ್ ಪಹುಂಚಾವು, ಜೀವನ್ ಹೈ ಅನ್ಮೋಲ್, ನಿನಗೆ ಗೊತ್ತಿಲ್ವಾ ಜೀವನವೆಂಬುದು ನಮ್ಮ ಪ್ರಾಣ ತುಂಬ ಬೆಲೆ ಬಾಳುವಂತಹದ್ದಾಗಿದೆ. ಹಾಗಾಗಿ ಮನುಷ್ಯನ ಜೀವಕ್ಕೆ ಸಾಕಷ್ಟು ಬೆಲೆ ಇದೆ, ಅವನನ್ನು ನೀನು ಕಾಪಾಡಿಕೋ. ಕೊಯ್ ನಾ ಹೋನೆ ಪಾಯೆ ಅನಾಥ್, ಯಾರನ್ನೂ ಕೂಡ ಆ ರಸ್ತೆಯ ಮೇಲೆ ಇಲ್ಲವೇ ರಸ್ತೆಯ ಬಳಿ ಅನಾಥರನ್ನಾಗಿ ಬಿಡಬೇಡಿ. ಮನುಷ್ಯನಿಗೆ ಸಹಜೀವಿಯಾಗಿರಬೇಕು, ಕಾಪಾಡಿಕೊಳ್ಳಬೇಕು. ನಾವು ಎಲ್ಲರೂ ಸ್ನೇಹಮಯದಿಂದ ಬಾಳಬೇಕು ಎಂಬತಕ್ಕಂತಹ ಮಾತನ್ನ ನಮ್ಮ ಡಾಕ್ಟರ್ ರಮೇಶ್ ಮಿಲನ್ ಎಂಬತಕ್ಕಂಥವರು ತಿಳಿಯಪಡಿಸ್ತಾ ಇದ್ದಾರೆ. ಲಾಸ್ಟ್ ಪ್ಯಾರಾಗ್ರಾಫ್, ಜಗಹ ಪರ್, ಪ್ರತಿ ಜಾಗದಲ್ಲಿಯೂ ಕೂಡ ಚೌರಾಹೋಂ ಪರ್, ಚೌರಾಹ 4 ರಸ್ತೆಗಳು ಸೇರಿರುವಂಥದ್ದು. ನೋಡಿ ಇಲ್ಲೂ ಕೂಡ ಜನ ಹೋಗ್ತಾ ಇರ್ತಾರೆ, ಜನನೂ ಹೋಗ್ತಾರೆ, ಬಸ್ಸುಗಳು ಹೋಗ್ತಾ ಇರ್ತದೆ. 4 ಬದಿಗಳಲ್ಲಿ ಕೂಡ ನಾವು ದಾಟಿ ಹೋಗಬೇಕಾಗುತ್ತದೆ. ಇದು 4 sides. ಇದು ಸರ್ಕಲ್ ಅಲ್ವೇ, ಟೋಟಲ್ ಆಗಿ 4 ರೋಡುಗಳು ಸೇರುವಂತಹ ಜಾಗ ಏನಾಯ್ತು, ಸರ್ಕಲ್ ಆಯಿತು. ಅದನ್ನ ನಾವಿಲ್ಲಿ ಏನ್ ಕರೀತಾ ಇದ್ವಿ, ಚೌರಾಹೋಂ ಪರ್ ಜೋ ಸಂಕೇತ ದಿಯೇ ಹೈ. 4 ರೋಡುಗಳು ಸೇರುವಂತಹ ಜಾಗದಲ್ಲಿ ಜಾಸ್ತಿ ಎಲ್ಲ ಕಡೆಗಳಲ್ಲೂ ಹೋಗ್ತಕ್ಕಂಥದ್ದಕ್ಕೆ ವೆಹಿಕಲ್ಸ್ ಜಾಸ್ತಿ ನಿಲ್ಲುವುದರಿಂದ ಮೋಟಾರ್ಸ್ ಇದರಲ್ಲಿ ಕೆಲವು ಸಂಕೇತಗಳನ್ನ ನಿಯಮಗಳನ್ನ ಇಲ್ಲಿ ಇಟ್ಟಿದ್ದಾರೆ. वो जगह जगह पर चौराहों पर जो संकेत दिए हैं उनका पालन करने वाले, ನಿಜವಾಗ್ಲೂ ಕೂಡ ಆ ಸಂಕೇತಗಳನ್ನು ನಾವು ಪಾಲನೆ ಮಾಡಿದಾಗ ನಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ, ದುರ್ಘಟನೆಗಳು ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಬ್ಕೆ ಪ್ರಿಯ ರಹೇ, ಸಬ್ಕೆ ಎಲ್ಲರಿಗೂ ಒಳ್ಳೆಯದು,
ಹೇಳೋರು, ಅಲ್ಲಿ ಬರ್ತಕ್ಕಂಥ ಎದುರು ಬರುವಂಥವ್ರಿಗೂ ಒಳ್ಳೆಯದು, ನಾವು ಹೋಗ್ತಕ್ಕಂಥವ್ರು ನಮಗೂ ಒಳ್ಳೆಯದು. ಸಬ್ಕೆ ಪ್ರಿಯ ಹೈ ಅಂತ ಹೇಳುತ್ತಾ ಜೀವೋ ಔ ಜೀನೆ ದೋ ಕಾ, ಬದುಕಬೇಕಲ್ವ ನಾವು ಇನ್ನಷ್ಟು ದಿನ, ನಮ್ಮನ್ನು ನಂಬ್ಕೊಂಡು ಇನ್ನೆಷ್ಟು ಜನ ಇದ್ದಾರೆ, ಅವ್ರು ನಂಬ್ಕೊಂಡು ನಾವು ಇದ್ದೀವಿ. ಮನೆಯಲ್ಲಿ ಪರಿವಾರವೆಲ್ಲವೂ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ತೋರುವಂಥದ್ದು. ಯಾರಾಗಾದ್ರೂ ಏನಾದರೂ ಆಯ್ತಂದರೆ ತಟ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ತಂದೆ ತಾಯಿ ಮಕ್ಕಳು ಕೇಳಬೇಕು. ಅಲ್ಲಿ ಕೂಡ ಟ್ರಾಫಿಕ್ ಪೊಲೀಸ್ ಅಂತ ಇರ್ತಾರೆ, ಅವ್ರು ಹೇಳುವ ಮಾತುಗಳನ್ನು ಕೇಳಬೇಕು. ಟ್ರಾಫಿಕ್ ಪೊಲೀಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇದೇ ಒಂದು ಟ್ರಾಫಿಕ್ ನಮ್ಮ ಅನುಶಾಸನವನ್ನು ಸೂಚಿಸುತ್ತದೆ, ಶಿಸ್ತನ್ನು ಸೂಚಿಸತಕ್ಕಂತಹ ಲೈಟ್ಸ್ ಇದು. ಲಾಲ್, ಹರಿ, ಪೀಲ ಲೈಟ್ಸ್ ಅವೇ ಸೂಚಿಸುತ್ತದೆ. ಅದೇ ಸಾಕು ನಮಗೆ ಪಾಲನೆ ಮಾಡಬೇಕು ಅಂತಂದ್ರೆ. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ವೇ ಪಾಲ್ ರಹೇ ಸಿದ್ಧಾಂತ, ಅವುಗಳನ್ನೆಲ್ಲ ನೀವು ಪಾಲನೆ ಮಾಡಿದ್ರೆ ನಿಮಗೆ ಹೇಳ್ಕೊಡೋದಕ್ಕೆ ಒಬ್ಬ ಪೊಲೀಸ್ ಟ್ರಾಫಿಕ್ ಅನ್ನ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಡೋದು ಬೇಕಾಗೇ ಇಲ್ಲ. ಮೊದಲು ಇವುಗಳನ್ನ ತಿಳಿದುಕೊಳ್ಳಿ. ಲಾಲ್ रुकने का संकेत, ನಿಲ್ಲೋದಕ್ಕೆ ಇದು ಒಂದು ಸೂಚಿಸುತ್ತದೆ. ಚಲೋ ಹರಿ ಪರ್, ಹರಿ ಏನ್ ಮಾಡುತ್ತದೆ, ಗ್ರೀನ್ ಕಲರ್, ಚಲೋ ಹೊರಡಲಿಕ್ಕೆ ಹೇಳುತ್ತದೆ. ಪೀಲಾ ಹಳದಿ ಬಣ್ಣ, ಕರೆ ಸಚೇತ್ ಸಿದ್ಧನಾಗು ಎಂಬ ಮಾತನ್ನು ಕೂಡ ಅದು ಸೂಚಿಸುತ್ತದೆ. ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ನಾವು ತಿಳಿದುಕೊಂಡಾಗ ನಮಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ, ಅಪಘಾತಗಳಾಗದಂತೆ, ಮೋಟಾರ್ ದುರ್ಘಟನಾ ಸೇ ಸುರಕ್ಷಿತ ಹೋ ಜಾ ರಹಾ ಹೈ, ಹೌದಲ್ವಾ? ಸುರಕ್ಷಿತವಾಗಿ ಇರಲಿಕ್ಕೆ ಅದು ಸಂದೇಹವನ್ನು ಮಾಡುತ್ತದೆ. लेसन नंबर 4 पाठ 4 अनुशासन ही शासन है। कविता आज क्लास में समा नवी कक्षा विद्यार्थियों का पूरे पद्य भाग आज क्लास में समाप्त हो गया है। धन्यवाद।